ದಿನ ದಿನ ಸೋಲನ್ನೇ ಅನುಭವಿಸುತ್ತಿದ್ದ ರಾವಣನು ಅತಿಕಾಯನ ಮರಣದಿಂದ ಮತ್ತಷ್ಟು ಖಿನ್ನನಾದನು. ಇಷ್ಟರಲ್ಲಿ ಅನೇಕ ಮಂದಿ ವೀರಾಧಿವೀರರು ಅವನ ಸೈನ್ಯದಲ್ಲಿ ನಾಶವನ್ನು ಹೊಂದಿದ್ದರು. ಒಂದೊಂದನ್ನೇ ಎಣಿಸಿಕೊಂಡು ಕೊರಗುವ ದಶಗ್ರೀವನನ್ನು ಕಂಡು ಮಾತಾಡಿ ಪ್ರಹಸ್ತಾದಿಗಳು ಎಷ್ಟು ಧೈರ್ಯವನ್ನಿತ್ತರೂ ಅವನಿಗೆ ಸಮಾಧಾನವಾಗಲಿಲ್ಲ. ಮೇಲಾಗಿ ಈ ಇವರೆಲ್ಲರೂ ಮನಸ್ಸುಗೊಟ್ಟು ಯುದ್ಧವನ್ನು ಮಾಡುತ್ತಿಲ್ಲವೆನ್ನುವಷ್ಟು ಸಂದೇಹವೂ ಕೂಡ ಒಮ್ಮೊಮ್ಮೆ ಮೂಡುತ್ತಿದ್ದುದು ಹಾಗೆಯೇ ಬಲವಾಗತೊಡಗಿತು. ಅದನ್ನು ಅರಿತುಕೊಂಡ ಪ್ರಹಸ್ತನು ಇನ್ನು ಪರಿಣಾಮವಿಲ್ಲವೆಂದು ಬಗೆದು ತನ್ನ ತಮ್ಮಂದಿರನ್ನು ಅನೇಕ ಅಕ್ಷೋಹಿಣಿ ಸೈನ್ಯವನ್ನು ಕೂಡಿಸಿಕೊಂಡು ಹೋಗಿ ಶ್ರೀರಾಮನ ಬಲವನ್ನು ಎದುರಿಸಿದನು. ಮುಂಜಾನೆಯಿಂದ ಸಂಜೆಯವರೆಗೂ ಶಕ್ತಿ ಮೀರಿ ಆ ಎಲ್ಲರೂ ಹೋರಾಡಿದ್ದರು. ಆದರೆ ಸೋಲಬೇಕಾದ ಪಕ್ಷದಿಂದ ಅವರು ಹೋರಾಡಬೇಕಾದುದರಿಂದ ಆ ಸೋಲಿಗಾಗಿ ಅವರು ಜೀವವನ್ನೇ ತೆತ್ತರು. ನಿತ್ಯವೂ ಕೋಟಿಗಟ್ಟಲೆ ರಾಕ್ಷಸ ವೀರರು ಶತ್ರುಪಕ್ಷವನ್ನು ಎದುರಿಸಿ ನಾಶ ಹೊಂದುತ್ತಿದ್ದರು. ರಾವಣನು ಎಲ್ಲವನ್ನೂ ನೋಡುತ್ತಿದ್ದನು. ಗೆಲ್ಲುವ ಆಸೆಯು ತಮಗಿಲ್ಲವೆಂಬುದು ಮನವರಿಕೆಯಾಗಿತ್ತು. ಆದರೂ ಸಂಧಿ ಮಾಡಿಕೊಳ್ಳಲು ಅವನ ಮನಸ್ಸು ಹಿಂಜರಿಯುತ್ತಿತ್ತು. ಒಂದೇ ಸವನೆ ತನ್ನ ಪರಿಭವವನ್ನು ನೆನೆದು ಮರುಗುತ್ತಿದ್ದನಲ್ಲದೆ ವಿವೇಚನೆಯನ್ನರಿತಿದ್ದರೂ ಹಾಗೆ ವರ್ತಿಸಲು ಸಾಧ್ಯವಿಲ್ಲದೆ ಅದನ್ನು ಅನುಭವಿಸುತ್ತಿದ್ದನು. ಮೇಘನಾದನು ಪರಿಸ್ಥಿತಿಯನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಖಂಡಿತವಾಗಿಯೂ ಇನ್ನು ಜಯವು ಪ್ರಾಪ್ತಿಸಲಾರದೆಂಬುದನ್ನು ನಿರ್ಧರಿಸಿಕೊಂಡನು. ಆದರೂ ತನ್ನ ಸಾಹಸನವನ್ನು ಒನ್ನೊಮ್ಮೆ ಪ್ರದರ್ಶಿಸಿಯೇ ಬಿಡಬೇಕೆಂದು ತನ್ನ ತಂದೆಯಿಂದ ಅಪ್ಪಣೆಗೊಂಡು ಅಪಾರವಾದ ತನ್ನ ಸೈನ್ಯದೊಂದಿಗೆ ಬಂದು ಕಪಿಸೈನ್ಯವನ್ನು ಮುತ್ತಿದನು. ತನ್ನ ಅನುಚರರೆಲ್ಲರೂ ತನ್ನ ಸೂಚನೆಯಂತೆ ಕಪಿಸೈನ್ಯದ ಮೇಲೆ ಬೀಳುತ್ತಿದ್ದಂತೆಯೇ ಇಂದ್ರಜಿತುವು ತನ್ನ ಮಾಯಾಬಲದಿಂದ ಅದೃಶ್ಯನಾಗಿದ್ದು ಕಪಿಸೈನ್ಯದ ಮೇಲೆ ಒಂದೇ ಸವನೆ ಬಾಣಪ್ರಯೋಗವನ್ನು ಮಾಡತೊಡಗಿದನು. ಮುಖ್ಯ ಕಪಿವೀರರು ಸಹ ತಮ್ಮ ಮೇಲೆ ಶರವರ್ಷವನ್ನು ಸುರಿಸುತ್ತಿರುವ ಮೇಘನಾದನನ್ನು ಕಣ್ಣಿನಲ್ಲಿ ಕಾಣದೆ ಅದರಿಂದ ಏನೂ ಮಾಡಲು ಆಗದೆ ಕಂಗೆಟ್ಟರು. ಅಂಗದಾದಿ ವೀರಪುರುಷರು ಮೂರ್ಛೆಗೊಂಡರು. ನೀಲನೇ ಮುಂತಾದವರು ತತ್ತರಿಸಿ ಬಿದ್ದುಬಿಟ್ಟರು. ಸ್ವಯಂ ಸುಗ್ರೀವನು ಎಲ್ಲಿಂದಲೋ ಬರುವಂತಿದ್ದ ಬಾಣದ ಹತಿಯಿಂದ ನಿಲ್ಲಲಾರದೆ ಹಿಂದೆ ಸರಿದನು. ಹನುಮಂತನು ಬಾಣಗಳನ್ನೆಲ್ಲ ಸಹಿಸಿಕೊಂಡು ಬಿಡುವ ಭಟನನ್ನು ಕಾಣದೆ ಎಷ್ಟು ಅರಸಿದರೂ ಪರಿಣಾಮವೇನೂ ಆಗದೆ ಖಿನ್ನನಾಗಿ ಹೋದನು. ಆ ಸ್ಥಿತಿಯನ್ನು ದಿಟ್ಟಿಸಿದ ಶ್ರೀರಾಮನು ಶಬ್ದಭೇದಿ ಮಂತ್ರಪೂತವಾದ ಮಾರ್ಗಣವನ್ನೆಸೆದು ಮೇಘನಾದನನ್ನು ಜೀವಮಾತ್ರ ಬಿಟ್ಟು ಕೆಳಗುರುಳಿಸಿದನು. ಅದನ್ನು ಕಂಡ ಕಪಿವೀರರು ಮತ್ತೊಮ್ಮೆ ಉತ್ಸಾಹಗೊಂಡು ರಕ್ಕಸರ ಮೇಲೆ ಬಿದ್ದರು. ಅವರನ್ನೆಲ್ಲ ಘಾಸಿಗೊಳಿಸಿದರು. ರಾಮ ಲಕ್ಷ್ಮಣರಿಬ್ಬರೂ ಬಿರುಸಾದ ಬಾಣಗಳನ್ನೆಸೆದು ಮೇಲ್ವಾಯ್ದು ಬರುವ ಭಟರನ್ನೆಲ್ಲ ಕೆಡಹಾಕಿದರು. ಇದನ್ನು ನೋಡಿದ ಇಂದ್ರಾರಿಯು ತನ್ನ ಮಾಯೆಯು ನಿಷ್ಪ್ರಯೋಜನವಾಗಿ ಆ ಮಹಾಮಾರ್ಗಣ ಹತಿಯನ್ನು ಸಹಿಸಲಾಗದೆ ತನ್ನ ಸೈನ್ಯವನ್ನೆಲ್ಲ ನುಚ್ಚು ನೂರಾಗಿ ಬಿದ್ದುದನ್ನು ಪರಿಕಿಸಿ ತೀರಾ ಹತಾಶನಾದನು. ಶ್ರೀರಾಮನ ಬಿಲ್ಮಲ್ಮೆಗೆ ತಲೆದೂಗುತ್ತಾ ಎಂತಾದರೂ ಅವನನ್ನು ಗೆಲ್ಲುವ ಹಂಚಿಕೆಯನ್ನು ಹುಡುಕಬೇಕೆಂದೆಣಿಸಿ ರಣಭೂಮಿಯಿಂದ ನುಸುಳಿಕೊಂಡನು. ಹಾಗೆಯೇ ಏಕಾಂತವಾಗಿ ದೈತ್ಯಗುರುಗಳಾದ ಶುಕ್ರಾಚಾರ್ಯರನ್ನು ಬರೆಸಿ ಅವರ ಉಪದೇಶದಂತೆ ಮಾರಣಾಧ್ವರವನ್ನು ಕೈಗೊಳ್ಳುವುದೆಂದು ನಿಶ್ಚಯಿಸಿದನು. ಹಾಗೆಯೇ ರಹಸ್ಯವಾಗಿ ಆ ಯಾಗ ಸಂಭಾರಗಳನ್ನೆಲ್ಲ ತರಿಸಿಕೊಂಡು ಬೇಕಾದವರನ್ನು ಒಳಗೊಂಡು ನಿಕುಂಬಳೆ ಎಂಬ ಗುಹಾದ್ವಾರವನ್ನು ಹೊಕ್ಕನು. ವಿಶಾಲವಾದ ಆ ಪ್ರದೇಶವು ಭೂಮಿಯ ಸಂಪರ್ಕವೇ ಇಲ್ಲವೆಂಬಂತೆ ಅತ್ಯಂತ ಗೋಪ್ಯವಾದ ಸ್ಥಳದಲ್ಲಿದ್ದಿತ್ತು. ಆದರೂ ಗುಹಾದ್ವಾರವನ್ನು ಜತನದಿಂದ ರಕ್ಷಿಸಿಕೊಂಡಿರುವುದಕ್ಕಾಗಿ ಸರ್ವ ಸಮರ್ಥರೆಂದೇ ವಿಖ್ಯಾತರಾಗಿದ್ದ ದಾನವ ವೀರರನ್ನು ನೇಮಿಸಿಯೇ ಒಳಗೆ ನಡೆದನು. ಆ ರಕ್ಕಸರು ನಿಧಿಯನ್ನು ರಕ್ಷಿಸಿಕೊಂಡಿರುವ ಸರ್ಪಗಳಂತೆ ಅಲ್ಲಿ ನಿಯತರಾಗಿದ್ದರು. ಪರ್ವತ ಶಿಖರದಲ್ಲಿ ಆ ಗುಹಾದ್ವಾರವಿದ್ದರೂ ಆ ದ್ವಾರದಿಂದ ಕೆಳಗಿಳಿದು ರಸಾತಳದ ಗಡಿಯೇ ಎಂಬಂತಿದ್ದ ಸುಸಜ್ಜಿತವಾದ ಮಾರಣಾಧ್ವರ ಶಾಲೆಯನ್ನು ಇಂದ್ರಾರಿಯು ಪ್ರವೇಶಿಸಿದನು. ಯಾಗಶಾಲೆಯ ಸುತ್ತಲೂ ವಿವಿಧಾಯುಧಗಳನ್ನು ಧರಿಸಿದ್ದ ದೈತ್ಯ ಬೇತಾಳ ಪಡೆಗಳು 2 ಸಾಲಾಗಿ ನಿಲ್ಲಿಸಲ್ಪಟ್ಟವು. ಹಾಗೆಯೇ ಮತ್ತೆರಡು ಸಾಲಾಗಿ ಮಹಾಗಜ ರಥಗಳನ್ನು ಹೋಲುವ ರಾಕ್ಷಸ ಭಟರು ಶೂಲಹಸ್ತರಾಗಿ ನಿಯತಗೊಂಡರು. ಆಮೇಲೆ ಅತ್ಯಂತ ಆಪ್ತರೂ ದಕ್ಷರೂ ಆದ ಕೋರೆದಾಡೆಯ ಕ್ರೂರ ನಖಗಳುಳ್ಳ ಕೆಂಗಣ್ಣಿನ ವಿಕಾರ ಬದನದ ದೀರ್ಘದೇಹಿಗಳಾದ ರಾಕ್ಷಸ ವಟೋತ್ತಂಸರು ಒತ್ತೊತ್ತಾಗಿ ನಿಂತು ಗಾಳಿಯೇ ಸೋಂಕದಷ್ಟು ಭದ್ರವಾಗಿ 2 ಸಾಲುಗಳಾಗಿ ವ್ಯವಸ್ಥೆಗೊಂಡರು. ಇಂದ್ರಜಿತುವು ತನ್ನ ಅಮೋಘವಾದ ಬಾಣಗಳನ್ನೆಸೆದು ಮತ್ತು 1 ಸಾಲಿನ ಭದ್ರತೆಯನ್ನು ನಿರ್ಮಿಸಿದನು. ಹೀಗೆ ಅವನ 7 ಕೋಟೆಗಳನ್ನು ನಿರ್ಮಿಸಿಕೊಂಡು ಮಧ್ಯದಲ್ಲಿ ಸುವಿಸ್ತಾರವಾದ ಯಜ್ಞಮಂಟಪವನ್ನು ರಚಿಸಿಕೊಂಡನು.
ಕ್ರಮದಂತೆ ಯಾಗಕುಂಡದಲ್ಲಿ ದಕ್ಷಿಣಾಗ್ನಿಯನ್ನು ಪ್ರತಿಷ್ಠಾಪಿಸಿ ಯಜ್ಞವು ಆರಂಭಿಸಲ್ಪಟ್ಟಿತು. ಅಭಿಚಾರಕ ವಿಧಿಯಿಂದ ಕೈಗೊಂಡ ಆ ಯಜ್ಞಕ್ಕೆ ಬ್ರಹ್ಮ ರಾಕ್ಷಸರೇ ಋತ್ವಿಜರಾಗಿದ್ದರು. ಯಜಮಾನನಾಗಿ ದೀಕ್ಷೆಗೊಂಡ ಇಂದ್ರಾರಿಯು ಶತ್ರುದಹನದ ಮಹೋದ್ದೇಶವನ್ನು ಸಂಕಲ್ಪಿಸಿಕೊಂಡು ಮಾಹೇಶ್ವರಿ ಶಕ್ತಿಯನ್ನು ನೆನೆದು ಪ್ರಾರ್ಥಿಸಿದನು. ಸರ್ವಾಂಗಕ್ಕೂ ರಕ್ತವನ್ನು ಲೇಪಿಸಿಕೊಂಡು ರಕ್ತದಲ್ಲೇ ಅದ್ದಿ ತೆಗೆದ ವಸ್ತ್ರವನ್ನು ಧರಿಸಿ ನರರುಂಡ ಮಾಲೆಗಳನ್ನು, ಕರುಳ ಯಜ್ಞೋಪವೀತವನ್ನು, ಕೆಂಪು ಕಣಗಿಲೆಯ ಹೂಮಾಲೆಯನ್ನು ಧರಿಸಿ ಋತ್ವಿಜರಾದ ಬ್ರಹ್ಮರಾಕ್ಷಸರು ನಿಯತಗೊಂಡಿದ್ದರು. ಕುರಿ, ಕೋಣ, ಕುದುರೆ, ಕೋಳಿಗಳ ಮಾಂಸಗಳನ್ನು ಬೆರೆಸಿ ಚರುವನ್ನು, ರಕ್ತದಲ್ಲದ್ದಿದ್ದ ಸಮಿಧೆಗಳನ್ನು ಸಿದ್ಧ ಮಾಡಿದ್ದರು. ಅಥರ್ವ ವೇದೋಕ್ತವಾದ ಅಭಿಚಾರಕ ಮಂತ್ರಗಳಿಂದ ಆಯಾ ದೇವತೆಗಳನ್ನು ಆಹ್ವಾನಿಸಿ ಹವಿಸ್ಸನ್ನು ಅಗ್ನಿಯಲ್ಲಿ ಸುರಿದು ಹೋಮವು ಕ್ರಮದಂತೆ ತೊಡಗಿತು. ಮದ್ಯ ಮಾಂಸಾದಿಗಳ ಆಹುತಿಗಳು ಹೋಮಿಸಲ್ಪಡತೊಡಗಿದವು. ಅಂತೆಯೇ ವಿಧಿಯಂತೆ ಬ್ರಹ್ಮರಾಕ್ಷಸರು ಬಹುಮಂದಿಯನ್ನು ಆಯಾ ದೇವತೆಗಳ ಹೆಸರಿನಿಂದ ಕ್ಷಣಿಸಿ ಭೋಜವನ್ನಿಕ್ಕಿದರು. ಪ್ರಚಂಡವಾದ ಈ ಯಾಗದಲ್ಲಿ ತನ್ನ ಇಷ್ಟಸಿದ್ಧಿಯನ್ನು ಪಡೆಯಲು ಇಂದ್ರಾರಿಯು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಈ ಯಜ್ಞವನ್ನು ನಡೆಸುತ್ತಿದ್ದನು. ವಿ ಎನ್ ಭಾಗವತ್, ಮರಬಳ್ಳಿ.